ನೋಡಿ, ಈ ರೀತಿಯಾದಂಥ ಆರೋಪಗಳು ಬಂದಾಗ ಅದರ ಸತ್ಯಾಸತ್ಯತೆ ಇದೆ ಏನನ್ನುವಂಥದ್ದು ತನಿಖೆ ಆದಮೇಲೆ ಕೂಡ ಗೊತ್ತಾಗುತ್ತೆ ಅದಕ್ಕೆ. ಈ ಪ್ರಾಥಮಿಕ ಹಂತದಲ್ಲಿ ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ, ಓದಿದ್ದೇನೆ ಏನೇನಾಗಿದೆ ಅಂತಕ್ಕಂಥದ್ದನ್ನ. ತನಿಖೆ ಹಂತದಲ್ಲಿ ಪ್ರಾರಂಭದಲ್ಲಿ ತನಿಖೆ ಆಗಲಿ, ತನಿಖೆ ಆದಮೇಲೆ ಸತ್ಯಾಸತ್ಯತೆ ಏನೈತೆ ಅನ್ನೋದು ಹೊರಗೆ ಬರಲಿ. ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು, ಅದ್ರಾಗ ಎರಡನೇ ಪ್ರಶ್ನೆ ಇಲ್ಲ ಅಂತ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ಯಾರು ಬೇಕಾದರೂ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾರೂ ಕೂಡ ಈ ರೀತಿಯಾದಂಥ ಅಪರಾಧ ಮನೋಭಾವನೆ ಉಳಿರ್ತಾರೆ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು, ಅದ್ರಾಗ ಎರಡನೇ ಮಾತಿಲ್ಲ. ತನಿಖೆ ಮೊದಲು ನಡೀಲಿ, ಆದ್ರೆ ಯಾವುದೋ ಅದಕ್ಕೆ ರಾಜಕಾರಣ ಮತ್ತು ಬೆರೆಸುವಂತ ಪ್ರಯತ್ನ ಆಗಬಾರ್ದು. ಅದೊಂದೇ ಕೇರ್ಫುಲ್ ಆಗಿ ತೆಗೆದುಕೊಂಡು ಮಾಡುವಂತ ಪ್ರಯತ್ನ ಆಗಬೇಕು ಅಂತ ವಿಷಯ. ನೋಡೋಣ, ಈಗ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅದನ್ನ ರಾಜಕಾರಣ ಅಂತ ಐತೋ ಅಥವಾ ಏನಾಯ್ತು ಅಂತ ಹೇಳಕ್ಕಾಗಲ್ಲ. ನಾನು ಅರ್ಥ ಹೇಳಿದೆ, ಮೊದಲೊಂದು ಸ್ವಲ್ಪ ತನಿಖೆ ನಡೀಲಿ. ಅವ್ರದ್ದು ತನಿಖೆ ನಡೆದ ಸತ್ಯಾಸತ್ಯತೆ ಏನೇನು ಗೊತ್ತಾಗುತ್ತೆ. ನಮಗೂ ಕೂಡ ಹಿಂದೆ ಮುಂದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಏನೈತಿ ಏನಿಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾವೆ. ಅದು ಬಂದ್ಮೇಲೆ ಅದು ಸೆಕೆಂಡ್ ರಿಯಾಕ್ಷನ್. DCM ಹುದ್ದೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಸರ್ಕಾರ. ನೋಡಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಳೆದ ಒಂದು ವರ್ಷದಿಂದ ನಾವು ನೋಡಿದ್ದೇವೆ, ಯಾವಾಗಲೂ ಕೂಡ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲೇ ಕಾಂಗ್ರೆಸ್ ಪಾರ್ಟಿ ನಡೆದೈತಿ. ಇವತ್ತು ಸಿದ್ದರಾಮಯ್ಯನವರನ್ನ ಒಂದ್ ಕಡೆ ಇಳಿಸ್ಬೇಕು ಅನ್ನೋಂಥದ್ದು ಪ್ರಯತ್ನ DK ಶಿವಕುಮಾರ್ ಅವ್ರ ಬಣ ಮಾಡುತ್ತ. DK ಶಿವಕುಮಾರ್ ಅವ್ರನ್ನ ಕಡಿಮೆ ಮಾಡ್ಬೇಕಂತೇಳಿ ಜಾರಕಿಹೊಳಿ ಅವ್ರ ಬಣ ಒಂದ್ ಕಡೆ ಮಾಡುತ್ತ. ಇದು ನಿರಂತರವಾಗಿ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಇದು. ಕಾಂಗ್ರೆಸ್ ಪಾರ್ಟಿ ಆಡಳಿತದಲ್ಲಿ ಅಥವಾ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ನಮ್ಗೇನು ಇಂಟ್ರೆಸ್ಟ್ ಇಲ್ಲ, ನಾವು ಮಾಡುವಂತ ಪ್ರಯತ್ನ ಇಲ್ಲ. ಅಂದ್ರೆ ಕಾಂಗ್ರೆಸ್ಸಿನ ಆಂತರಿಕ ಬೇಗುದಿಯನ್ನು ನೋಡಿದಾಗ ಇವತ್ತು ಅನಿಸುತ್ತೆ ಬಹಳಷ್ಟು ಸಮಸ್ಯೆಗಳು ತಲೆದೋರ್ತಕ್ಕಂಥ ಕಾರಣಗಳು ಕಾಣ್ತದವು. ಮುಂದಿನ ದಿನಮಾನಗಳಲ್ಲಿ ಇದ್ರದ್ದು ಬಹುದೊಡ್ಡದಾದಂಥ ಪರಿಣಾಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಡೆಫಿನೆಟ್ಲಿ ಆಗುತ್ತೆ. ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಮಾತುಗಳನ್ನು ತಾವೇ ಈ ಹಿಂದಿನಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನೋಡ್ರಿ, ಇವತ್ತು ಅದಕ್ಕೆ ಪೂರಕವಾಗಿ ನೀವು ಕೇಳಿದ ಪ್ರಶ್ನೆ ಐತಿ, 3 ಮಂದಿ DCM ಮಾಡ್ಬೇಕಂತ ಹೇಳತ್ತಾರ. ಯಾವ ಕಾರಣಕ್ಕಾಗಿ 3 ಮಂದಿ DCM ಆಗಿದ್ರೆ ಅದಕ್ಕೆ ನಾ ಹೇಳಿದ್ದೀಗ ಅಷ್ಟೇ. ಈಗ ಅದರದ ಮುಂದುವರೆದ ಭಾಗ ಈಗ ಪ್ರಾರಂಭ ಆಗೈತಿ, ಅದೇ ಒಂದು ಪ್ರಾರಂಭ ಆಗೈತಿ. ಬಹಳ ದೊಡ್ಡ ಅದೇ 2 ಬರೋ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರಿಟಿ ಸಿಗುತ್ತೆ. ಕಾಂಗ್ರೆಸ್ನವರು ತಮ್ಮ ಕಡೆ ಬರ್ತಾರಂತ ಅನಿಸ್ತದ. ಈಗ ಸದ್ಯ ನಾವ್ ಯಾವ ಅದ್ರ ಬಗ್ಗೆ ಇಲ್ಲ, ತನ್ನಷ್ಟಕ್ಕೆ ತಾನ ಬಿದ್ರು ನಾವ್ ಯಾರು ಅದಕ್ಕೆ ಜವಾಬ್ದಾರ ಅಲ್ಲ. KS ಈಶ್ವರಪ್ಪನವರು ನಿನ್ನೆ ಹುಬ್ಳಿಗೆ ಬಂದಿದ್ರು. ಸೊ ತಮ್ಮ ಪಕ್ಷದ ಲಿಂಗರಾಜ್ ಅಂಗಡಿ ಅವ್ರನ್ನು ಭೇಟಿ ಮಾಡಿದ್ರು. ಸೊ ಏನು ಪಕ್ಷಕ್ಕೆ ಒಳ್ಳೆ ಮರೆ ತರುವುದಂತ ಏನು ಪ್ರಯತ್ನ ನಡೆದಿದೆ? ನೋಡ್ರಿ, ಈಶ್ವರಪ್ಪನವರು ಮೊದಲ ನಮ್ಮ ಪಕ್ಷದ ಹಿರಿಯರು, ಬಹಳ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡಿದಾರೆ. ಯಾವ್ದಾವ್ದು ಕಾರಣಕ್ಕೆ ಸಮಸ್ಯೆಗಳಾಗಿದ್ದಾವ, ಅದ್ರ ಮುಂದಿನ ದಿನಮಾನಗಳಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕ್ರೈಮ್ಗಳ ಬಗ್ಗೆ 3 ತಿಂಗಳಲ್ಲಿ 3 ಕೊಲೆಗಳಾಗಿದೆ. ಅಂದ್ರೆ ಪೊಲೀಸರ ಒಂದು ನೋಡಿ, ನಾನು ಕಳೆದ ಸಲ ಪತ್ರಿಕಾಗೋಷ್ಠಿ ಮಾಡಿದಾಗೂ ಕೂಡ ತಾವೆಲ್ಲರ ಮುಂದೂ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕ್ರೈಮು ಬಹಳ ಮಿತಿಮೀರಿ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. 2 ವಿಶೇಷವಾಗಿ ನೇಹ ಹತ್ಯೆ ಆದಾಗ ಮತ್ತು ಅಂಜಲಿ ಹತ್ಯೆ ಆದಾಗ. ನಿನ್ನೆ ತಾನೇ ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ಹಿರಿಯ ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘದ ಮಠಪತಿ ಅವ್ರ ಮಗನ ಹತ್ಯೆ ಆಗಿದೆ ಅನ್ನೋದನ್ನು ಕೂಡ ನನಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡೋಕೆ ಏನಂತ ಹೇಳಿ. ಇದು ಕಾನೂನು ಸುವ್ಯವಸ್ಥೆ ನಾಟ್ ಓನ್ಲಿ ಇನ್ ಹುಬ್ಳಿ ಧಾರವಾಡ, ಇದು ಎಂಟೈರ್ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಸಂಬಂಧ ನಾವು ನೋಡ್ತಾ ಇದ್ದೇವೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗೂ ಕೂಡ ಇವತ್ತು ಸರ್ಕಾರ ಬೇರೆ ಕಡೆ ಮರೆಮಾಚತಕ್ಕಂಥ ಸಂಗತಿಗಳನ್ನು ಮುಂದೆ ತಂದು ಅದನ್ನು ಮರೆಮಾಚಿ ಬೇರೆ ಬೇರೆ ಓಡಿಸುವಂತ ಪ್ರಯತ್ನವನ್ನು ಮಾಡ್ತಾರ. ಹೀಗಾಗಿ ಒಟ್ಟಾರೆ ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಸಮಸ್ಯೆಯನ್ನು ತಲೆದೋರ್ತಾ ಇದೆ. ಇವತ್ತು ಇಲಾಖೆ ಐತೋ ಇಲ್ಲೋ ಅನ್ನತಕ್ಕಂಥ ಮಟ್ಟಕ್ಕೆ ಇವತ್ತು ಹೋಗುವಂಥದ್ದು ಕಾರಣ ಕಾಣ್ತಾ ಇದೆ ನಮಗೆಲ್ಲ ಕಡೆ ನೋಡಿದಾಗ. ಏನಪ್ಪ ಪೊಲೀಸ್ ಇಲಾಖೆ ಮಾಡುತ್ತಾ ಇಲ್ಲೋ ಅಂತಕ್ಕಂಥ ಭಯ ಜನರಲ್ಲಿ ಕಾಡುವಂಥದ್ದು ಆಗ್ತಾ ಇದೆ. ತಕ್ಷಣ ಈಗಾದ್ರೂ ಗೃಹ ಸಚಿವರು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಳೋ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಶಿಸ್ತು ಮಾಡುವಂತ ಕೆಲಸ ಮಾಡಿ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ. ಅದಕ್ಕೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಸಹಕಾರ ಕೊಡ್ಬೇಕು ಕೊಡುತ್ತೆ. ಬಟ್ ನೀವು ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಆಗುತ್ತೆ, ಗೃಹ ಸಚಿವರು ಇದಕ್ಕೆ ಹೊಣೆಗಾರ ಆಗ್ಬೇಕಂತ ಪರಿಸ್ಥಿತಿ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ BJP ಅವರು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಇಳಿಕೆ ಮಾಡ್ತಾರಂತ ಅನ್ಸುತ್ತೆ ತಮ್ಮ ಹೋರಾಟ ನೋಡಿ, ನಾವು ಒಂದು ಪ್ರತಿಪಕ್ಷವಾಗಿ ನಾವೇನು ಹೋರಾಟ ಮಾಡ್ಬೇಕು ನಾವು ಮಾಡ್ತೇವೆ. ಜನರ ಧ್ವನಿಯಾಗಿ ನಾವು ಎಷ್ಟು ನಿಲ್ಬೇಕು ಅದನ್ನೆಲ್ಲ ನಾವು ನಿಲ್ತೇವೆ. ಎಲ್ಲಿವರೆಗೆ ಹೋರಾಟ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿವರೆಗೆ ರಾಜ್ಯಾಧ್ಯಕ್ಷರಿಗೆ ಹೇಳಿದ್ದಾರೆ, ಆ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೀವಿ. ಒಂದೇ ಅಲ್ಲ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೋರಾಟ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ವಾಲ್ಮೀಕಿ ಹಗರಣ ಐತಿ, ಇನ್ನು ಬಹಳ ದೊಡ್ಡದಾಗಿರ್ತಕ್ಕಂಥ ಹಗರಣ ಐತೆ. ಅದನ್ನ ಮರೆಮಾಚುವಂತ ನಿಟ್ಟಿನಲ್ಲಿ ಬಹಳಷ್ಟು ಸಂಗತಿಗಳು ಇವತ್ತು ನಡೆದಿದ್ದಾವೆ. ಸರ್ಕಾರದ ಕಡೆಯಿಂದ ಒಂದೊಂದ್ಸಲ ಅನ್ಸುತ್ತೆ ಆ ರೀತಿಯಾದಂಥ ಘಟನಾವಳಿಗಳನ್ನ ಮರೆಮಾಚಕ್ಕಿಂತ ಯಾವ್ದಾದ್ರು ತಗೊಂಬಂದು ಮರೆಮಾಚಕ್ಕೆ ಪ್ರಯತ್ನ ಮಾಡ್ತಾರ ಅನ್ನುವಂಥ ವಾತಾವರಣ ಇವತ್ತು ಎಲ್ಲ ಕಡೆ ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ವಾಲ್ಮೀಕಿ ಹಗರಣ ಆಗ್ಲಿ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಆಗಲಿ, ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಧ್ವನಿಯನ್ನು ಎತ್ತುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.